ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು SSLC ಸಮಾಜ ವಿಜ್ಞಾನದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬ್ಲೂ ಪ್ರಿಂಟನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಇಂಗ್ಲೀಷ್ ವರ್ಷನ್ ಇದೆ, ಬಟ್ ಡೋಂಟ್ ವರಿ, ನಾನು ನಿಮಗೆ ಕನ್ನಡದಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಆಲ್ರೆಡಿ ನಾನು ಬ್ಲೂ ಪ್ರಿಂಟನ್ನು ಕನ್ನಡದಲ್ಲಿ ಮತ್ತು ಸೈನ್ಸಲ್ಲಿ ಎರಡೂ ವಿಷಯಗಳಲ್ಲಿ ಹಾಕಿದ್ದೀನಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ ಮತ್ತು ಸೈನ್ಸ್ನ ಬ್ಲೂ ಪ್ರಿಂಟನ್ನು ತಪ್ಪದೇ ನೋಡ್ಕೊಡ್ರಿ. ಯಾವ ಪಾಠ ಯಾವ ವಿಭಾಗದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ. ಅಷ್ಟು ನೋಡಿಕೊಂಡ್ರೆ ಸಾಕು, ನಿಮಗೆ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಸಿಗ್ತದೆ. ಯಾವ ಪಾಠಗಳು ಯಾವ ವಿಭಾಗಗಳನ್ನು ಓದಿದರೆ ನಾವು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದು. ಎಲ್ಲರೂ ಕೂಡ ವಿಡಿಯೋನ ಲೈಕ್, ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿದ್ಯಾರ್ಥಿಗಳೇ, SSLCಯ ಸಮಾಜ ವಿಜ್ಞಾನ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಸರಳವಾಗಿ ನಿಮಗೆ ಉತ್ತರವನ್ನು ಕೊಡ್ತಕ್ಕಂಥ 24 ಪ್ರಶ್ನೆಗಳು ಇರ್ತಾವೆ. ಇನ್ನು ಸಾಧಾರಣ ಮಟ್ಟದಲ್ಲಿ ಉತ್ತರವನ್ನು ಕೊಡ್ತಕ್ಕಂಥದ್ದು 40 ಇರ್ತಾವೆ. ಕಠಿಣತೆಯ ಮಟ್ಟದಲ್ಲಿ 16 ಅಂಕ ಇರ್ತಾವೆ. ಸೊ ನೆನಪಿರಲಿ, ಇದು ಏನಾಗಿತ್ತಪ್ಪ ಅಂದರೆ ಲಾಸ್ಟ್ ಇಯರ್ ಕೇವಲ 8 ಮಾತ್ರ ಇತ್ತು, ಬಟ್ ಈ ಸರಿ ಏನು ಮಾಡಿದ್ದಾರೆ ಅಂದರೆ 16 ಅಂಕಕ್ಕೆ ಏರಿಕೆಯನ್ನು ಮಾಡಿದ್ದಾರೆ. ಅಂದರೆ ಡಿಫಿಕಲ್ಟಿ ಲೆವೆಲ್ ಏನು ಮಾಡಿದಾರಪ್ಪ ಅಂದರೆ 10% ಟು 20%ಗೆ ರೇಸ್ ಮಾಡಿದ್ದಾರೆ. ಕಠಿಣತೆ ಮಟ್ಟವನ್ನು ಏರಿಕೆ ಮಾಡಿದ್ದಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಇನ್ನು ಉದ್ದೇಶ ಆಧಾರಿತ ಅಂಕ ವಿಭಾಜನೆ ನೋಡೋದಾದರೆ ಜ್ಞಾನವನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಪ್ರಶ್ನೆಗಳು 13 ಅಂಕಕ್ಕೆ ಬರ್ತವೆ. ತಿಳುವಳಿಕೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳು 40 ಅಂಕಕ್ಕೆ ಬರ್ತವೆ. ಅನ್ವಯ ಪ್ರಶ್ನೆಗಳು 22 ಅಂಕ. ಕೌಶಲ ಪ್ರಶ್ನೆಗಳು 5 ಅಂಕಕ್ಕೆ ಬರ್ತವೆ. ಇಂಡಿಯನ್ ಮ್ಯಾಪ್, ಆಲ್ರೆಡಿ ನಾನು ಇಂಡಿಯನ್ ಮ್ಯಾಪ್ಗೆ ಇರ್ತಕ್ಕಂಥ ಒಂದು ವಿಡಿಯೋವನ್ನು ಹಾಕಿದ್ದೆ, ಎಲ್ಲ ಸ್ಥಳಗಳನ್ನು ಕೊಟ್ಟಿದ್ದೀನಿ, ಖಂಡಿತವಾಗಿ ನೋಡಿ. 5ಕ್ಕೆ 5 ಅಂಕ ಫಿಕ್ಸ್ ಆಗಿ ನಿಮಗೆ ಬರ್ತವೆ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಕನ್ನಡ ಮಾಡಿದ್ದೀನಿ, ಹಿಂದಿ ಮಾಡಿದ್ದೀನಿ, ಸೈನ್ಸ್ ಮಾಡಿದ್ದೀನಿ, SS ಮಾಡಿದ್ದೀನಿ. ಈ 4 ವಿಷಯಗಳಲ್ಲಿ ಕೂಡ ವಿಡಿಯೋಗಳಿದ್ದಾವೆ. ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ, ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ, ಇನ್ನು ಮುಂದೆ ಕ್ವಶನ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸನ್ನು ನೋಡೋಣ. ಪ್ರಶ್ನವಾರು ಒಂದು ಅಂಕ ವಿಭಾಜನೆ ಹೇಗಿದೆ? ಬಹು ಆಯ್ಕೆ ಪ್ರಶ್ನೆಗಳು 8, 1 ಅಂಕದ್ದು 8, 2 ಅಂಕವನ್ನು ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗಳು 8, 3 ಅಂಕದ್ದು 9 ಕ್ವಶನ್ಸ್, 4 ಅಂಕದ್ದು 4, 5 ಅಂಕದ್ದು 1, ಒಟ್ಟು 38 ಕ್ವಶನ 80 ಮಾರ್ಕ್ಸ್ ಏನಾಗ್ತವಪ್ಪ ಅಂದ್ರೆ ಬರ್ತಾವೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ತಕ್ಕಂಥ ಚಾರ್ಟ್ ಯಾವುದಪ್ಪ ಅಂದರೆ ಇದು, ಯಾಕಂದ್ರೆ ಇದ್ರ ಡಾಟಾ ನಿಮ್ಮ ಕಡೆ ಕಂಪಲ್ಸರಿ ಆಗಿರಬೇಕು. ನೋಡಿರಿ, ಫಸ್ಟ್ ನೋಡೋಣ ಇತಿಹಾಸದಿಂದ ಬರ್ತಕ್ಕಂಥ ಪ್ರಶ್ನೆಗಳು. ಬಹು ಆಯ್ಕೆ 2 ಪ್ರಶ್ನೆ, 1 ಅಂಕದ್ದು 2 ಪ್ರಶ್ನೆ, 2 ಅಂಕದ್ದು 4 ಪ್ರಶ್ನೆಗಳು ಬರ್ತಾ ಇದ್ದಾವೆ. 3 ಅಂಕದ್ದು ಇತಿಹಾಸದಲ್ಲಿ 2 ಅಂಕದ್ದು 2 ಪ್ರಶ್ನೆ, ಆಮೇಲೆ 3 ಅಂಕದ್ದು 3 ಪ್ರಶ್ನೆ, ಆಮೇಲೆ 4 ಅಂಕದ್ದು 2 ಪ್ರಶ್ನೆ, ಒಟ್ಟು 11 ಪ್ರಶ್ನೆಗಳು ಬರ್ತಾ ಇದ್ದಾವೆ. 25 ಅಂಕಗಳನ್ನು ಕೇಳ್ತಾ ಇದ್ದಾರೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮಲ್ಟಿಪಲ್ ಚಾಯ್ಸ್ 2 ಕ್ವಶನ್ಸ್, ವೆರಿ ಶಾರ್ಟ್ ಆನ್ಸರ್ 2 ಕ್ವಶನ್ಸ್, 2 ಮಾರ್ಕ್ಸ್ 2 ಕ್ವಶನ್, 3 ಮಾರ್ಕ್ಸ್ 3 ಕ್ವಶನ್, 4 ಮಾರ್ಕ್ಸ್ 2 ಕ್ವಶನ್ಸ್, ಟೋಟಲ್ 11 ಕ್ವಶನ್ಸ್, 25 ಮಾರ್ಕ್ಸ್ ಇದ್ದಾವೆ. ಇನ್ನು ಪೊಲಿಟಿಕಲ್ ಸೈನ್ಸಲ್ಲಿ ನೋಡೋದಾದರೂ ಕೂಡ ಬಹು ಆಯ್ಕೆ 1 ಪ್ರಶ್ನೆ, 1 ಅಂಕದ್ದು 1 ಪ್ರಶ್ನೆ, 2 ಅಂಕದ್ದು 1 ಚಾಯ್ಸಿಂಗ್ ಅದ, 3 ಅಂಕದ್ದು 1 ಪ್ರಶ್ನೆ, 4 ಅಂಕದ್ದು 1 ಪ್ರಶ್ನೆ, ಅಲ್ಲಿ 5 ಪ್ರಶ್ನೆ, 11 ಅಂಕಗಳು ಪೊಲಿಟಿಕಲ್ ಸೈನ್ಸಲ್ಲಿ ಬರ್ತಾವೆ. ಇನ್ನು ಸೋಷಿಯಾಲಜಿದಲ್ಲಿ ಮಲ್ಟಿಪಲ್ ಚಾಯ್ಸ್ 1 ಅದ, 1 ಮಾರ್ಕ್ಸಿನ 2 ಕ್ವಶನ್ಸು, 2 ಮಾರ್ಕ್ಸಿಂದ 1 ಕ್ವಶನು, ಅದು ಕೂಡ ಚಾಯ್ಸಿಂಗ್ ಅದ, 3 ಮಾರ್ಕ್ಸಿಂದ 1, 5 ಪ್ರಶ್ನೆ, 8 ಅಂಕಗಳನ್ನು ಸೋಷಿಯಾಲಜಿಗೆ ಇಟ್ಟಿದ್ದಾರೆ. ಇನ್ನು ಜಿಯೋಗ್ರಫಿದಲ್ಲಿ ನೋಡೋದಾದರೆ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸ್ 2 ಕ್ವಶನು, 1 ಮಾರ್ಕ್ಸಿಂದ 1 ಕ್ವಶನು, 2 ಮಾರ್ಕ್ಸಿನ 2 ಕ್ವಶನು, 3 ಮಾರ್ಕ್ಸಿನ 2 ಕ್ವಶನ್ ಇದ್ದಾವೆ, ಅದು ಚಾಯ್ಸಿಂಗ್ ಅದ, 4 ಮಾರ್ಕ್ಸ್ 1, 5 ಮಾರ್ಕ್ಸ್ಗೆ ಸ್ಥಳ ಗುರುತಿಸ್ಲಿಕ್ಕಿದ್ದಾವೆ. 9 ಪ್ರಶ್ನೆ, 22 ಅಂಕಗಳನ್ನು ಭೂಗೋಳಶಾಸ್ತ್ರದಿಂದ ಕೇಳ್ತಾ ಇದ್ದಾರೆ. ಎಕನಾಮಿಕ್ಸ್ದಲ್ಲಿ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್, 1 ಅಂಕದ ಪ್ರಶ್ನೆ, 1 2 ಅಂಕದ ಪ್ರಶ್ನೆ, 1 3 ಅಂಕದ ಪ್ರಶ್ನೆ, ಇಲ್ಲಿ 4 ಪ್ರಶ್ನೆ 7 ಅಂಕಗಳನ್ನು ಕೇಳ್ತಾರೆ. ಬಿಸ್ನೆಸ್ ಸ್ಟಡಿಯಲ್ಲಿ ಕೂಡ ಸೇಮ್ ಅದ, 1 ಮಲ್ಟಿಪಲ್ ಚಾಯ್ಸ್ ಕ್ವಶನು, 1 ಅಂಕದ ಪ್ರಶ್ನೆ, 1 2 ಅಂಕದ ಪ್ರಶ್ನೆ, 1 3 ಅಂಕದ ಪ್ರಶ್ನೆ, ಒಟ್ಟು 4 ಕ್ವಶನ 7 ಮಾರ್ಕ್ಸ್ ಏನಾಗ್ತಾವಪ್ಪ ಅಂದ್ರೆ ಬರ್ತಾವೆ. ಸೊ ಸ್ನೇಹಿತರೆ, ಇದನ್ನು ಕಂಟಿನ್ಯೂ ಆಗಿ ಕಂಪಲ್ಸರಿಯಾಗಿ ಈ ಚಾರ್ಟ್ ನಿಮ್ಮ ಕಡೆ ಇರಲಿ. ಇಷ್ಟು ನಿಮಗೆ ನೋಡಿದರೆ ನೀವು ಖಂಡಿತವಾಗಿ ಆಯಾ ಏರಿಯಾವನ್ನು ಏನು ಮಾಡ್ಬೋದು, ಪ್ಯಾಕ್ ಮಾಡಿಕೊಂಡು ಓದ್ಬೋದು. ಹಿಸ್ಟ್ರಿ 25 ಮಾರ್ಕ್ಸು, ಪೊಲಿಟಿಕಲ್ ಸೈನ್ಸ್ 11 ಮಾರ್ಕ್ಸು, ಸೋಷಿಯಾಲಜಿ 8 ಮಾರ್ಕ್ಸು, ಜಿಯೋಗ್ರಫಿ 22 ಮಾರ್ಕ್ಸು, ಎಕನಾಮಿಕ್ಸ್ 7 ಮಾರ್ಕ್ಸು, ಬಿಸ್ನೆಸ್ ಸ್ಟಡಿ 7 ಮಾರ್ಕ್ಸ್. ಇಷ್ಟು ಓದಿದರೆ ಸಾಕು, ಕಂಪಲ್ಸರಿಯಾಗಿ ಇದೇ ಪ್ಯಾಟರ್ನಲ್ಲಿ ನಿಮ್ಗೆ ಏನಾಗ್ತವಪ್ಪ ಅಂತಂದ್ರೆ ಪ್ರಶ್ನೆಗಳು ಬರ್ತಾವೆ. ವಿಡಿಯೋ ಹೇಗನ್ಸಿತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕನ್ನಡ ಸೈನ್ಸಲ್ಲಿ ಹಾಕಿದ್ದೀನಿ, ಆ ವಿಡಿಯೋಗಳನ್ನು ಸಹಿತ ನೋಡಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಉಳಿದ ವಿಷಯದ ಎಲ್ಲ ವಿಡಿಯೋಗಳನ್ನು ಸಹಿತ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ, ಎಲ್ಲ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳು